ಇವತ್ತು ಲೋಕಸಭೆ ಚುನಾವಣೆ ಬಂದಿದೆ. ಕಾಂಗ್ರೆಸ್ ಪಕ್ಷದಿಂದ ಆಶೀರ್ವಾದ ಕೇಳಕ್ಕೆ ಇವತ್ತು ನಾನು ದಾಚನಕೊಪ್ಪಲಿಗೆ ಬಂದಿದ್ದೀನಿ. ಒಂದು ಬದಲಾವಣೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ದಯಮಾಡಿ ತನ್ನಿ ಅಂತ ನಾನು ವಿನಮ್ರವಾಗಿ ಪ್ರಾರ್ಥನೆಯನ್ನ ಮಾಡ್ತೀನಿ. ಯಾಕಂದ್ರೆ ಹಸ್ತಾಂತರ ಆಗ್ತಾ ಇರಬೇಕು. ಒಂದೇ ಕುಟುಂಬಕ್ಕೆ ಸೀಮಿತವಾಗಿರುವಂತಹ ಲೋಕಸಭೆನ ಈ ಬಾರಿ ಬದಲಾಯಿಸಿ ಕಾಂಗ್ರೆಸ್ ಪಕ್ಷದ ಸಂಸದನ್ನ ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷದ ಸಂಸದರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ನೀವು ಒಂದು ಬಾರಿ ಅವಕಾಶ ಮಾಡಿಕೊಟ್ಟು ನೋಡಿ ಅಂತ ಹೇಳ್ತಾ, ಜೊತೆಗೆ ಸಿದ್ದರಾಮಯ್ಯ ಸಾಹೇಬ್ರು, ಡಿ ಕೆ ಶಿವಕುಮಾರ್ ಸಾಹೇಬ್ರ 5 ಗ್ಯಾರಂಟಿಗಳು ಅತಿ ಯಶಸ್ವಿಯಾಗಿ ಈ ಬಾರಿ ಜಾರಿಯಾಗಿದ್ದು, ಏನು ಆಶ್ವಾಸನೆ ಕೊಟ್ಟಿದ್ದು ಅದನ್ನ ಈಡೇರಿಸಿದ್ದಾರೆ. ನಮ್ಮ ತಾಯಂದಿರಿಗೆ 2000 ದುಡ್ಡು ಉಚಿತ ವಿದ್ಯುತ್ ಮತ್ತೆ ಬಸ್ ಉಚಿತವಾಗಿ ಕೊಟ್ಟಿದ್ದಾರೆ. ಯುವ ನಿಧಿ, ಅಕ್ಕಿ ದುಡ್ಡನ್ನ ಖಾತೆಗೆ ಹಾಕ್ತಾ ಇದ್ದಾರೆ. ಇದನ್ನೆಲ್ಲ ಮನದಂಡಿ ಮತ್ತೆ ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೊಳೆನರಸೀಪುರ ಕ್ಷೇತ್ರ ಸ್ಪರ್ಶಿ ಅತಿ ಬಂದು ಸೋತೆ. ನನಗೂ ಅವಕಾಶ ಮಾಡ್ಕೊಡಿ. ಯಾರು ಕೆಲಸ ಮಾಡ್ಬೇಕಂತ ಆಸೆ ಇದೆ, ಯಾರಿಗೆ ಕೆಲಸ ಮಾಡ್ಬೇಕು ಅನ್ನೋ ಒಂದು ಹಂಬಲ, ಒಂದು ಇಚ್ಛಾಶಕ್ತಿ ಇರುವಂತವ್ರಿಗೆ, ಜನಸಾಮಾನ್ಯರಲ್ಲಿ ಬೆರೆಯುವಂತವ್ರಿಗೆ, ಜನರ ಕಷ್ಟ ಸುಖ, ಬಡವರ ಕಷ್ಟ ಸುಖ ಗೊತ್ತಿರೋರ್ಗೆ, ಅರ್ತಿರೋರ್ಗೆ ಈ ಸಲ ಅವಕಾಶ ಮಾಡ್ಕೊಡಿ. 5 ವರ್ಷಕ್ಕೊಮ್ಮೆ ಬಂದು ಮತ್ತಿನ 5 ವರ್ಷಕ್ಕೊಮ್ಮೆ ಚುನಾವಣೆಗೋಸ್ಕರ ಬರೋರ್ನ ಈ ಬಾರಿ ತಿರಸ್ಕರಿಸಿ ಒಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟು ನೋಡಿ. ನಾನು ಕೆಲಸ ಮಾಡಿದ್ರೆ ಮುಂದಕ್ಕೆ ನನಗೆ ಆಶೀರ್ವಾದ ಮಾಡಿ, ಮತ್ತೆ ಇಲ್ದೋದ್ರೆ ತಿರಸ್ಕರಿಸಿ. ಹಾಗಾಗಿ ಒಂದು ಬಾರಿ ಶ್ರೇಯಸ್ ಪಟೇಲ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಡಿ. ಒಂದು ನಂಬಿಕೆ, ಒಂದು ವಿಶ್ವಾಸ, ಒಂದು ಪ್ರೀತಿ ಕಾಂಗ್ರೆಸ್ ಪಕ್ಷದ ಮೇಲೆ, ಶ್ರೇಯಸ್ ಪಟೇಲ್ ಮೇಲೆ. 5 ವರ್ಷ ಪ್ರಾಮಾಣಿಕವಾಗಿ ನಿಮ್ಮ ಮನೆ ಮಗ, ನಿಮ್ಮ ಮನೆ ಸದಸ್ಯ, ಒಬ್ಬ ನಿಮ್ಮ ಮನೆ ಕುಟುಂಬದವನಾಗಿ ನಾನು ಪ್ರಾಮಾಣಿಕವಾಗಿ 5 ವರ್ಷ ಕೆಲಸ ಮಾಡ್ತೀನಿ. ಗ್ರಾಮದ ಅಭಿವೃದ್ಧಿಗೆ ಕೆಲಸ ಮಾಡ್ತೀನಿ. ಈ ದಾಸನಕೊಪ್ಪಲು ಗ್ರಾಮದಲ್ಲಿ ಕೆಲಸ ಮಾಡುವಂತ ಕೆಲಸ ನಾನು ಮಾಡ್ತೀನಿ. ಕೂಲಂಕುಷವಾಗಿ ಏನ್ ಸಮಸ್ಯೆ ಇದೆ ಅಂತ ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಇದು ನನ್ನ ಭರವಸೆ, ಸುಳ್ಳು ಭರವಸೆ ಅಲ್ಲ. ಪ್ರಾಮಾಣಿಕವಾಗಿ ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ಹಾಗಾಗಿ ಎಲ್ಲರೂ ನಿಮ್ಮ ಸ್ನೇಹಿತರು, ಬಂಧು ಬಳಗ, ನಾಳಿದ್ದೇ ಚುನಾವಣೆ ಇರೋದ್ರಿಂದ ಎಲ್ಲರಿಗೂ ಒಂದು ಕರೆ ಮುಖಾಂತರ ಶ್ರೇಯಸ್ ಪಟೇಲ್ ಓಟ್ ಹಾಕಿ, ಅವ್ರಿಗೂ ಒಂದ್ಸಲಿ ಓಟ್ ಹಾಕಿ ಗೆಲ್ಸೋಣ ಅಂತ ನೀವೆಲ್ಲ ತೀರ್ಮಾನ ಮಾಡಿ. ಖಂಡಿತವಾಗಿಯೂ ನಾವು ಗೆಲ್ತೀವಿ. ನಮ್ಮ ತಾತ ಪುಟ್ಟಸ್ವಾಮಿ ಗೌಡ್ರು ದೈವಾಂದಿಂದ ಆದ ನಂತರ ನಮ್ಮ ಕುಟುಂಬಕ್ಕೆ ಏನೋ ಒಂಥರ ಒಂದು ಕರಿ ಛಾಯೆ. ಯಾಕಂತ ಹೇಳಿದ್ರೆ ನಾವು ಚುನಾವಣೆ ಈ ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ. ಇವತ್ತಿನವರೆಗೂ ಜಯ ಗಳಿಸಕ್ಕಾಗಿಲ್ಲ. ಇದೊಂದು ಪ್ರತಿಷ್ಠೆ, ಒಂದು ಅಗ್ನಿ ಪರೀಕ್ಷೆ ನನಗೆ. ಇವೆಲ್ಲ ಇದಕ್ಕೆ ಕೈ ಜೋಡಿಸ್ತೀರಾ, ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ತೀರಾ ಅಂತ ಭಾವಿಸ್ತಾ, ನಾವು 25 ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ. ಇವತ್ತಿನವರೆಗೂ ನಮ್ಗೆ ಅವಕಾಶ ಸಿಕ್ಕಿಲ್ಲ. ಆ ಕುಟುಂಬಕ್ಕೆ ಪ್ರಧಾನಿಯಿಂದ ಜಿಲ್ಲಾ ಪಂಚಾಯತ್ ವ್ಯವಸ್ಥೆವರೆಗೂ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಒಂದು ಬಾರಿ ಶ್ರೇಯಸ್ ಪಟೇಲ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ. ನಿಮ್ಗೆ ಪ್ರಾಮಾಣಿಕವಾಗಿ ಋಣಿಯಾಗಿರ್ತೀನಿ ನಿಮ್ ಜೊತೆ ಅಂತ ಕೇಳ್ತಾ ಎಲ್ಲರಿಗೂ ನಮಸ್ಕಾರ. ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಒಮ್ಮತವಾಗಿ ಹಸ್ತನ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.